ಇವಾಗ ನೀವು ದಿಗ್ಗಜ ಮೂವಿ ನೋಡಿದ್ದೀರಾ, ಹೌದು. ಲೆಜೆಂಡ್ಸ್ ಆಕ್ಟಿಂಗ್ ಮಾಡಿ ಅದು ಯಾರು ಹೇಳಿ? ವಿಷ್ಣುವರ್ಧನ್ ಮತ್ತೆ ಅಂಬರೀಷ್. ಕರೆಕ್ಟ್. ಇವಾಗ ಕನ್ನಡದಲ್ಲಿ ದರ್ಶನ್ ದಿ ಬಾಸ್ ಇದಾರಲ್ವಾ, ಅವ್ರ ಜೊತೆ ಆಕ್ಟಿಂಗ್ ಮಾಡಿ ಯಾ ಹೀರೋ ಚೆನ್ನಾಗಿರುತ್ತೆ? ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ. ಓಕೆನಾ? ಆಯ್ತು. ಆಮೇಲೆ ಫಸ್ಟ್ ದಿ ಬಾಸ್ ಮತ್ತೆ ಎಸ್ ಬಾಸ್. Okay. ನೋನಾ? No. ಓಕೆ. ಮತ್ತೆ Next ದರ್ಶನ್ ತೋರ್ಸಿ. ಮತ್ತೆ ನೆಕ್ಸ್ಟ್ ತೋರಿಸಿ ಹೇಳ್ತೀನಿ. ಇವು ಇಬ್ರು ಬೇಡವಾ? ಅಲ್ಲ ತೋರಿಸಿ ಹೇಳ್ತೀನಿ. ಓಕೆ. ಎಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ತೋರಿಸಿ. ಧ್ರುವ ಸರ್ಜಾ ಮತ್ತೆ ದರ್ಶನ್, ನೋ ಸುದೀಪ್ ಮತ್ತೆ ದರ್ಶನ್. ನೋ. ಇವು 4 ಜನದಲ್ಲಿ ಚೂಸ್ ಮಾಡ್ಬೇಕು. ಯಾರು? ತನ್ವೀರ್ ಮತ್ತೆ ದರ್ಶನ್. ಧನ್ವೀರ್ ಮತ್ತೆ ದರ್ಶನ್. ಹೌದು. ಯಾಕೆ ಹಂಗೆ? ಅವ್ರ ಬಾಂಡ್ ಚೆನ್ನಾಗಿದೆ, ಸೊ ಆಕ್ಟಿಂಗ್ ರಿಯಲ್ ಆಗಿ ಬರುತ್ತೆ ಮಾಡಿದ್ರೆ. ಯಾರು ಅಂಬರೀಷ್ ಆಗ್ಬೋದು, ಯಾರು ವಿಷ್ಣುವರ್ಧನ್ ಆಗ್ಬೋದು. ಅಂಬರೀಷ್ ಇವರು ದಿ ಬಾಸ್. ವಿಷ್ಣುವರ್ಧನ್ ಪಕ್ಕ, ಹಾ. ತನ್ವೀರ್. ನಿಮ್ಗೆ ಯಾರು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.